ಯಾವುದೇ ಬಾಲಿವುಡ್ ಹೀರೋಯಿನ್ಗೂ ಕಡಿಮೆ ಇಲ್ಲದ ಗ್ಲಾಮರ್ ಇವರದ್ದು. ಯೂಟ್ಯೂಬ್ನಲ್ಲಿ ಒಂದು ಮ್ಯೂಸಿಕ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಲಕ್ಷಗಟ್ಟಲೆ ಹಿಟ್ಸ್, ಲೈಕ್ಸ್. ಸುಮಧುರ ಧ್ವನಿ ಹೊಂದಿರುವ ಇವರು ನಮ್ಮ ದೇಶದ ರಾಜ್ಯವೊಂದರ ಮುಖ್ಯಮಂತ್ರಿಯ ಪತ್ನಿ. ಹೌದು, ಇವರು ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ 3ನೇ ಬಾರಿಗೆ ಅಧಿಕಾರವನ್ನು ವಹಿಸಿಕೊಂಡಿರುವ ದೇವೇಂದ್ರ ಫಡ್ನವೀಸ್ ಅವರ ಪತ್ನಿ ಅಮೃತಾ ಫಡ್ನವೀಸ್. ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಗಟ್ಟಲೆ ಫಾಲೋವರ್ಸ್ ಹೊಂದಿರುವ ಅಮೃತಾ ಗ್ಲಾಮರಸ್ ಆಗಿ ಡ್ರೆಸ್ ಮಾಡಿಕೊಂಡು ವೇದಿಕೆ ಮೇಲೆ ಬಂದು ಹಾಡ್ತಾ ಇದ್ರೆ ಈಗ್ಲೂ ಯುವ ಜನತೆಯ ಹೃದಯ ಫಿದಾ ಆಗುತ್ತೆ. ಅಂದ್ಹಾಗೆ ಇವರ ವಯಸ್ಸು ಈಗ 45. ಹೌದು, ಸೆಲೆಬ್ರಿಟಿ ಇವೆಂಟ್ಗಳಲ್ಲಿ ಮುಖ್ಯಮಂತ್ರಿಗಿಂತಲೂ ಹೆಚ್ಚು ಗಮನ ಸೆಳೆಯುವ ಇವರು ಬಹುಮುಖ ಪ್ರತಿಭೆ. ಇವರು ಬ್ಯಾಂಕರ್, ನಟಿ, ಗಾಯಕಿ, ಪ್ಲೇಬ್ಯಾಕ್ ಸಿಂಗರ್ ಮತ್ತು ಸಾಮಾಜಿಕ ಕಾರ್ಯಕರ್ತೆ. ಮಹಾರಾಷ್ಟ್ರದ ನಾಗ್ಪುರದಲ್ಲಿ 1979ರಲ್ಲಿ ಜನಿಸಿದ ಅಮೃತಾ ನೇತ್ರಶಾಸ್ತ್ರಜ್ಞ ಶರದ್ ರಾನಡೆ ಮತ್ತು ಸ್ತ್ರೀರೋಗ ತಜ್ಞೆ ಚಾರುಲತಾ ರಾನಡೆ ದಂಪತಿಗಳ ಮಗಳು. ನಾಗ್ಪುರದ ಸೈಂಟ್ ಜೋಸೆಫ್ ಕಾನ್ವೆಂಟ್ ಶಾಲೆಯಲ್ಲಿ ಓದುತ್ತಿದ್ದಾಗಲೇ ರಾಜ್ಯ ಮಟ್ಟದ ಟೆನ್ನಿಸ್ ಆಟಗಾರ್ತಿಯಾಗಿದ್ರು. ಎಂಬಿಎ ಪದವಿಯನ್ನ ಪಡೆದು ತೆರಿಗೆ ಕಾನೂನು ಸ್ಟಡಿ ಮಾಡಿದ ಅಮೃತಾ ನಂತರ 2003ರಲ್ಲಿ ಆಕ್ಸಿಸ್ ಬ್ಯಾಂಕ್ನ ಕಾರ್ಯನಿರ್ವಾಹಕ ಕ್ಯಾಷಿಯರ್ ಆಗಿ ವೃತ್ತಿ ಜೀವನವನ್ನ ಪ್ರಾರಂಭಿಸಿದ್ರು. ನಂತರ ಬ್ಯಾಂಕ್ನಲ್ಲಿ ಒಂದೊಂದೇ ಹುದ್ದೆ ಮೇಲೇರಿ ಈಗ ಬ್ಯಾಂಕ್ನ ಉಪಾಧ್ಯಕ್ಷೆ. 2005ರಲ್ಲಿ ಅಮೃತಾ ದೇವೇಂದ್ರ ಫಡ್ನವೀಸ್ ಅವರನ್ನ ಮದುವೆ ಆದ್ರು. ದೇವೇಂದ್ರ ಮೊದಲ ಬಾರಿಗೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾದಾಗ ಬ್ಯಾಂಕ್ನಲ್ಲಿ ತಮಗೆ ಕೊಡೋಕೆ ಬಂದ ಎಕ್ಸ್ಟ್ರಾ ಸೆಕ್ಯೂರಿಟಿ ಎಲ್ಲ ಬೇಡ ಅಂತ ನಿರಾಕರಿಸಿ ಎಲ್ಲ ಸಾಮಾನ್ಯ ಸಿಬ್ಬಂದಿ ತರಾನೇ ಇದ್ರು ಈ ಅಮೃತಾ. ಬಾಲಿವುಡ್ನಲ್ಲಿ ಪ್ರಕಾಶ್ ಝಾ ಅವರ ಗಂಗಾಜಲ್ ಫಿಲ್ಮ್ನಲ್ಲಿ ಮೊದಲ ಬಾರಿಗೆ ಪ್ಲೇಬ್ಯಾಕ್ ಸಿಂಗರ್ ಆಗಿ ಅಮೃತಾ ಹಾಡಿದ್ರು. ನಂತರ ಟಿ ಸೀರೀಸ್ ನವರು ಹೊರತಂದ ಫಿರ್ಸೆ ಮ್ಯೂಸಿಕ್ ಆಲ್ಬಂನಲ್ಲಿ ಅಮಿತಾಬ್ ಬಚ್ಚನ್ ಅವರ ಜೊತೆಗೆ ಕಾಣಿಸಿಕೊಂಡ್ರು. ಸೋಷಿಯಲ್ ಸರ್ವಿಸ್ ನಲ್ಲೂ ಮುಂಚೂಣಿಯಲ್ಲಿರುವ ಈಕೆ ಅದಕ್ಕಾಗಿಯೇ ಹಲವು ಹಾಡುಗಳನ್ನ ರೂಪಿಸಿದ್ದಾರೆ. ಉದಾಹರಣೆಗೆ ಮುಂಬೈನ ನದಿಗಳನ್ನ ಉಳಿಸೋಕೆ ಮಾಡಿದ ಮುಂಬೈ ರಿವರ್ ಆಂಥಮ್ ಹಾಗೂ ಆಸಿಡ್ ದಾಳಿಗೆ ತುತ್ತಾದವರಿಗೆ ಸಹಾಯ ಮಾಡೋಕೆ ರೂಪಿಸಿದ ಅಲಗ್ ಮೇರಾ ಎ ರಂಗ್ ಹೇ ಆಲ್ಬಮ್, ಕೊರೋನಾ ವಾರಿಯರ್ಗಳಿಗಾಗಿ ಮಾಡಿದ ತು ಮಂದಿರ್ ತು ಶಿವಾಲಾ ಮತ್ತು ಮಹಿಳಾ ಸಬಲೀಕರಣಕ್ಕಾಗಿ ರಚಿಸಿದ ತಿಲಾ ಜಾಗೂದ್ಯ ಇತ್ಯಾದಿ ಹಾಡುಗಳು ಪಾಪ್ಯುಲರ್ ಆಗಿದೆ. 2022ರಲ್ಲಿ ದೇವೇಂದ್ರ ಫಡ್ನವೀಸ್ ಅವರು ರಿಲೀಸ್ ಮಾಡಿದ ಅಮೃತಾ ಅವರ ಶಿವತಾಂಡವ ಸ್ತೋತ್ರ 1.3 ಕೋಟಿಗೂ ಹೆಚ್ಚು ವ್ಯೂವರ್ಶಿಪ್ ಅನ್ನ ಪಡೆದುಕೊಂಡಿದೆ. ದುರ್ಬಲರಿಗೆ, ಸಂತ್ರಸ್ತರಿಗೆ ಹಲವಾರು ಚಾರಿಟಿ ಶೋಗಳನ್ನ ಅಮೃತಾ ಮಾಡಿದ್ದಾರೆ. ಕೆಲವು ಕಾಂಟ್ರವರ್ಸಿಗಳಲ್ಲೂ ಅಮೃತಾ ಹೆಸರು ಕೇಳಿಬಂದಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಫಾದರ್ ಆಫ್ ದಿ ನೇಷನ್ ಎಂದು ಕರೆದಿದ್ದಕ್ಕಾಗಿ ಅಮೃತಾ ಅವರು ಟ್ರೋಲ್ ಆಗಿದ್ರು. ಭಾರತದ ಮೊದಲ ಲಕ್ಸುರಿ ಕ್ರೂಸ್ ಅಂಗ್ರಿಯಾದ ಮೊದಲ ಪ್ರಯಾಣದ ಉದ್ಘಾಟನೆ ಸಂದರ್ಭ ಸೆಕ್ಯೂರಿಟಿ ಸೂಚನೆಯನ್ನ ಉಲ್ಲಂಘಿಸಿ ನೌಕೆಯ ಅಂಚಿನಲ್ಲಿ ನಿಂತು ಸೆಲ್ಫಿಯನ್ನ ತೆಗೆದುಕೊಂಡು ಟೀಕೆಗೆ ತುತ್ತಾಗಿದ್ರು. ನಂತರ ಕ್ಷಮೆಯನ್ನ ಕೂಡ ಕೇಳಿದ್ರು. ಈಗಲೂ ಅವರಿಗೆ ರಾಜಕೀಯದ ವಿಷಯ ಮಾತನಾಡೋಕೆ ಬರೋಲ್ಲ. ಮುದ್ದಾದ ಹೆಣ್ಣು ಮಗಳ ತಾಯಿಯೂ ಆಗಿ ಫ್ಯಾಮಿಲಿ ಲೈಫ್ ಅನ್ನ ನಿರ್ವಹಿಸಿಕೊಂಡು ಹೋಗ್ತಾ ಇರುವ ಅಮೃತಾಗೆ ಹಲವಾರು ಪ್ರಶಸ್ತಿ, ಪುರಸ್ಕಾರಗಳು ಬಂದಿವೆ. ಇದೇನೇ ಇರಲಿ, ಪತಿ ದೇವೇಂದ್ರ ಫಡ್ನವೀಸ್ ಮತ್ತೊಮ್ಮೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಆಗಿರುವ ಹಿನ್ನೆಲೆಯಲ್ಲಿ ಅಮೃತಾ ಈಗ ಸಖತ್ ಸುದ್ದಿಯಲ್ಲಿದ್ದಾರೆ.